ಯಾರಿಗೂ ಏನು ಹೊಸ ಬಕ್ರ ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ನೋಡ್ತಿದ್ದೀರಾ? ಇವತ್ತು ವಿಜಯನಗರ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ನಿಮ್ ಪ್ರೀತಿ ಅಮ್ಮನ ಮಗ ಚಂದನ್ ಅವ್ರು ಹೇಳ್ತಾರೆ. ಅವ್ರು ಬರ್ತಾ ಇದಾರೆ ಈಗ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಚಂದನ್. ಇವತ್ತು ವಿಜಯನಗರ ಫುಡ್ ಬ್ಲಾಗ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಕಿಶೋರ್ ಅವರು ಕಾಲ್ ಮಾಡಿಬಿಟ್ಟು ಫುಡ್ ಬ್ಲಾಗ್ಸ್ ಮಾಡೋಣ, ಚಾಲೆಂಜ್ ಕೊಡ್ತೀನಿ, ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಫುಡ್ ಸ್ಟ್ರೀಟಲ್ಲಿ ಏನು ತಿಂತೀವಿ ಅದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಒಬ್ಬನೇ ಚಾಲೆಂಜ್ ಮಾಡಿದ್ರೆ ಚೆನ್ನಾಗಿರಲ್ಲ, ಇವ್ರಿಗೂ ಚಾಲೆಂಜ್ ಕೊಡ್ತೀನಿ, ಇವರು ಮಾಡಲಿ. ಸೊ ಫಸ್ಟ್ ಇವ್ರ ಚಾಲೆಂಜ್ ಏನೇನಂತ ಹೇಳಿ ಕಿಶೋರ್ ಅವರೇ. ನನ್ನ ಚಾಲೆಂಜ್ ಏನಿಲ್ಲ, ಸಿಂಪಲ್ ಗುರು. ಇವನು ಯಾವ್ದಾದ್ರು ಹುಡುಗಿ ಹತ್ರ ಹೋಗ್ಬಿಟ್ಟು ಆ ಹುಡುಗಿಗೆ ಇಷ್ಟ ಆಗೋ ಡಿಶ್ನ ಆರ್ಡರ್ ಮಾಡಿ ಅವಳ ಕೈಲಿ ಕೊಡ್ಸ್ಕೊಂಡು ತಿನ್ಬೇಕು. ಸೆಕೆಂಡ್ ಚಾಲೆಂಜ್ ಏನಂದ್ರೆ, ಇಡೀ ಸ್ಟ್ರೀಟಲ್ಲಿ ಯಾವ್ದು ತುಂಬಾ ಸ್ಪೈಸಿ ಫುಡ್ ಇದೆ, ಖಾರ ಫುಡ್ ಇದೆ, ಅದನ್ನ 5 ನಿಮಿಷದಲ್ಲಿ ತಿನ್ಬೇಕು, ನೀರು ಕುಡಿಬಾರ್ದು. ಅದು ಸೆಕೆಂಡ್ ಚಾಲೆಂಜ್. ಥರ್ಡ್ ಚಾಲೆಂಜು ಇಬ್ರು ಒಟ್ಟಿಗೆ ಮಾಡೋದು, ಅದನ್ನ ಅವನೇ ಹೇಳ್ತಾನೆ. ಸೊ ಇವನಿಗೆ ಕೊಡ್ತಿರೋ ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು, ಇಲ್ಲಿ ಯಾವ್ದಾನ ಅಂಗಡಿಗಳಿಗೆ ಹೋಗಿ ಅಂಗಡಿಗಳ ಹತ್ರ ಕೆಲಸ ಕೇಳಿ, ಕೆಲಸ ತಗೊಂಡು ಅವ್ನು ಎಷ್ಟು ನಿಮಿಷ ಮಾಡ್ತಾ ನನಗೆ ಬೇಕಾಗಿಲ್ಲ ಮಾಡಿಬಿಟ್ಟು ಅಲ್ಲಿ ಏನಾದ್ರು ಫ್ರೀಯಾಗಿ ಕೊಟ್ಟರೆ ಫ್ರೀಯಾಗಿ ಅದೇನು ಕೊಡ್ತಾರೋ ಒಂದು ಪ್ಲೇಟ್ ತಗೊಂಡು ತಿನ್ಕೊಂಡು ಬರಬೇಕು. ಸೆಕೆಂಡ್ ಚಾಲೆಂಜ್ ಬಂದ್ಬಿಟ್ಟು ನಿನಗೆ, ಸೊ ನೀನು ಇಲ್ಲಿ ಯಾರಾದ್ರೂ ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು 3 ಐಟಮ್ಸ್ ಅವ್ರ ಹತ್ರ ಕೇಳ್ಬಿಟ್ಟು 3 ಐಟಮ್ಸ್ ಬೇರೆ ಬೇರೆ ಅಂಗಡಿ ತಿನ್ಕೊಂಡ್ ಬರ್ಬೇಕು. ಮೂರನೇ ಚಾಲೆಂಜ್ ಇಬ್ರು ಮಾಡೋದೇನು ಅಂತ ಅಂದ್ರೆ, ಯಾವ್ದೋ ಒಂದು ಅಂಗಡಿಗೆ ಹೋಗಿ ಸೊ ಒಂದಷ್ಟು ಗೋಲ್ಗಪ್ಪ ತಗೊಂಡು ಯಾರು ಫಸ್ಟ್ ಫಿನಿಶ್ ಮಾಡ್ತಾರೋ ಟೈಮಿಂಗ್ಸ್ ಅಲ್ಲಿ ಅವ್ರು ಗೆದ್ದಂಗೆ. ಸೊ ಈ 3 ಟಾಸ್ಕ್ ಅಲ್ಲೂ ಯಾರು ಫಸ್ಟ್ ಮಾಡ್ತಾರೆ, ಯಾರು ಫಸ್ಟ್ ಜಾಸ್ತಿ ಮಾಡ್ತಾರೆ ಅವ್ರು ಗೆದ್ದಂಗೆ. ಅರ್ಥ ಆಯ್ತು ಅನ್ಸುತ್ತೆ. ಅವ್ರು ಗೆದ್ದಿರೋರು ಏನ್ ಕೊಡಿಸ್ಬೇಕು ಅಂತ ಲಾಸ್ಟಿಗೆ ಅವ್ರವ್ರು ಗೆದ್ದಿರೋರು ಡಿಸೈಡ್ ಮಾಡ್ಕೊಂಡು ಸೋತಿರೋರು ಕೊಡಿಸ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಬನ್ನಿ. ನೋಡಿ ಬ್ರೋ, ಇವಾಗ ಫಸ್ಟ್ ಅಂಗಡಿ ಹತ್ರ ಹೋಗ್ಬಿಟ್ಟು ಚಾಲೆಂಜ್ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ ನಾನು. ಬನ್ನಿ ಹೋಗೋಣ ಅಂಗಡಿ ಹತ್ರ, ಒಂದೊಂದೇ ಕೇಳೋಣ ಏನು ಅಂತ. A few moments later. 5 minutes later. 2 hours later. Later that same evening. ನೋಡಿ ಗಾಯ್ಸ್, ಇವಾಗ ಈ ಅಂಗಡಿ ಹತ್ರ ಹೋಗ್ತಿದ್ದೀವಿ. ಅವ್ರ ಹತ್ರ ಕೇಳೋಣ ಏನಂತಾರೆ ಅಂತ. ನಾನು ನಿಮಗೆ ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಕೆಲಸ ಮಾಡಿಕೊಡ್ತೀನಿ. ನೀವು ನಿಮ್ಗೆ ಏನಾದರೂ ತಿನ್ನೋಕೆ ಕೊಡ್ತೀರಾ ಆಮೇಲೆ? ಏನು ಕೆಲಸ ಹೇಳಿ? ನೀವೇನು ಹೇಳ್ತೀರಾ ಅದು ಮಾಡ್ತೀನಿ ಅಣ್ಣ. ಏನಂತ ಹೇಳಿ, ಏನು ಹೇಳ್ತೀರಾ ನೋಡಿ. ಕೆಲಸ ಇದೆಯಾ ಅಥವಾ ನಮಗೆ ಕೊಡೋದಕ್ಕೆ ಏನಾದರೂ ಇದೆಯಾ ಅಂತ? ನಮಗೆ ಕೆಲಸ ಇಲ್ಲ, ನಿಮ್ಗೆ ಏನು ಕೊಡಲಿ? ಹಾಂ ಸರಿ ಅಣ್ಣ, ಪರವಾಗಿಲ್ಲ ಅಣ್ಣ. ಇದು ಅಂಗಡಿ ನಿಮ್ಮದೇ ತಾನೆ? ನಿನ್ಗೆ ಯಾಕೆ ಆಮೇಲೆ ಅಣ್ಣ, ನಾವು ಬ್ರೋಟಾಕ್ಸ್ ಯೂಟ್ಯೂಬ್ ಚಾನೆಲ್ ಅಂತ ಬಂದಿರೋದು. ನಾವು ನಿಮ್ಗೊಂದು 10 ಗಂಟೆ 10 ನಿಮಿಷ ಅಥವಾ ಅರ್ಧ ಗಂಟೆ ಕೆಲಸ ಮಾಡಿಕೊಡ್ತೀನಿ. ನಮ್ಗೇನಾದರೂ ತಿನ್ನೋಕೆ ಕೊಡ್ತೀರಾ ನೀವು? ಖಂಡಿತ ಮಾಡ್ಬೋದಾ? ಮಾಡಿ. ಹಾಂ, ಏನು ಕೆಲಸ ಮಾಡೋದು ಹೇಳಿ ಅಣ್ಣ ನೀವು. ಏನು ಮೇಡಮ್, ಆರಾಮಾಗಿ ನಿಂತ್ಕೊಳೋದಲ್ಲ ಅಣ್ಣ, ಏನಾದರೂ ಕೆಲಸ ಅವ್ರು ಬಂದಾಗ ಪ್ಯಾಕ್ ಮಾಡ್ಕೊಡೋದಾ ಅಥವಾ ಏನು ಅಂತ ಹೇಳಿ. ಎಲ್ಲ ರೆಡಿ ಆಗಿದೆ, ಏನು ರೆಡಿ ಮಾಡೋದು ಬೇಡ, ಎಲ್ಲ ರೆಡಿಯಾಗಿ ನಿಂತಿದೆ. ಹಾಂ, ಬರ್ತಾರೆ ಕಸ್ಟಮರ್, ಬಂದಿದ ತಕ್ಷಣ ನೀವು ಹಾಕಿ ಕೊಡಿ ಅಷ್ಟೇ. ಹಾಂ ಸರಿ. ಚೆನ್ನಾಗಿದೆ. ಪಲಾವ್ ಇದೆ, ಚಿತ್ರಾನ್ನ ಇದೆ, ಇಡ್ಲಿ ಇದೆ, ಪೂರಿ ಇದೆ, ವಾಂಗಿಬಾತ್ ನೋಡಿ ಗೈಸ್, ನಾನು ಹಾಕಿ ಕೊಡ್ತಿದ್ದೀನಿ. ತಪ್ಪಿದೆ ಹಂಗೆ ಎತ್ಕೊಳ್ಳಿ ಬರುತ್ತೆ. ಗುಡುಗು ಮುಂಚೆ ಬರ್ತಿದೆ ಸಟ್ ಗಡಂ. ತಪ್ಪಿದೆ ಇಲ್ಲಿ ಓಪನ್ ಆಗಿದೆ. ತಗೊಳ್ಳಿ ಅಣ್ಣ. ಹಾಕ್ತೀರಾ? ಹಾಂ, ನಾನೇ ಹಾಕ್ತೀನಿ ಬಿರಿಯಾನಿ. ಸ್ವಲ್ಪ ನೋಡಿ ಅಣ್ಣ. ಹಂಗಾದ್ರೆ ನೋಡಿ ಅಣ್ಣ, ಇಡ್ಲಿನೇ ಕೊಡಿ ನನಗೆ. ಏನು ಬೇಕು ಮ್ಯಾಮ್? ಒಂದು ಪ್ಲೇಟ್ ಇಡ್ಲಿನಾ? ಇಲ್ಲ ನಾ ಬರ್ಸಲ್ಲ ಅಣ್ಣ. ಇಡ್ಲಿ ನೀವೇ ಹಾಕ್ಬಿಡಿ, ಬಿಸಿ ಇದೆ. ಯಾವ ಇವೆಲ್ಲ ಇಡ್ಲಿ 4 ಇಡ್ಲಿ 40 ರೂಪಾಯಿ. 4 ಇಡ್ಲಿ 40 ರೂಪಾಯಿ. ಏನು ಬೇಕು? ಹಾಂ ಸರಿ ಅಣ್ಣ. ಸರ್ ಏನು ಬೇಕಿತ್ತು? ಎಷ್ಟು? 2 ಇಡ್ಲಿ 2 ಪಾರ್ಸಲ್. 4 ಇಡ್ಲಿ ಪಾರ್ಸಲ್ ಅಣ್ಣ. ಇಲ್ಲಿ ಕೊಡು 4. ಹಲೋ, ಎಲ್ಲೆಲ್ಲ ಏನು ಬೇಕಿತ್ತು? ಇಡ್ಲಿ ಪಾರ್ಸಲ ಇಲ್ಲೇನಾ? ಎಷ್ಟು ಬೇಕು? 2 ಪ್ಲೇಟ್ ಇಡ್ಲಿನಾ ಅಣ್ಣ? 2 ಪ್ಲೇಟ್ ಇಲ್ಲೇ ಇಡ್ಲಿ. ಹುಡುಗಿ ಹತ್ರ ಹೋಗ್ಬಿಟ್ಟು ಅವ್ರಿಗೇನು ಇಷ್ಟ ಅಥವಾ ಅವರು ಕೊಡಿಸೋವಂಥ ಒಂದು ಡಿಶ್ನ ನಾನು ತಿನ್ಬೇಕಂತೆ. ಅದು ನೀವು ಯಾರಾದರೂ ಮಾಡ್ತೀರಾ ಅಂತ?
ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಕೊಡ್ತೀವಿ. ಆಗುತ್ತಾ ಅಂತ? ಪರವಾಗಿಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇಡ್ಲಿ ಕೊಟ್ಬಿಡಿ ಅಣ್ಣ ಒಂದು. ಇಡ್ಲಿ ಕೊಡಿ ಒಂದು. ಇವಾಗ ಇಡ್ಲಿ ತಿಂದ್ಬಿಟ್ಟು ಹೇಳ್ಬೇಕು ಹೇಗಿದೆ ಅಂತ. ಹಾಂ ಅಣ್ಣ ಹೇಳ್ತೀನಿ. ಈ ಥರ ಇದೆ ಬಿಸಿ ಬಿಸಿಗೆ. ಚಟ್ನಿ ಅಂತೂ ತುಂಬ ಟೇಸ್ಟಿ ಆಗಿದೆ. ನಾನು ತಿಂದಿರೋದ್ರಲ್ಲೇ ಒಂಥರ ಬೆಸ್ಟ್ ಅನ್ನಿಸ್ತು. ನೋಡಿ ಬ್ರೋ, ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಇವ್ರಿಗೆ ತುಂಬ ಥ್ಯಾಂಕ್ಸು ಅಣ್ಣ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅವ್ರಿಗೆ ತುಂಬ ಥ್ಯಾಂಕ್ಸು. ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಮತ್ತು ಇವರು ಅಂಗಡಿಲಿ ಕೆಲಸ ಮಾಡಿ ನನಗೆ ಇಡ್ಲಿ ಕೊಟ್ಟಿದ್ದಾರೆ. ಮತ್ತು ಅಣ್ಣ ನಿಮ್ಮ ಅಂಗಡಿ ಹೆಸರು ಹಂಗೆ ಹೇಳ್ಬಿಡಿ. ಅನ್ನಪೂರ್ಣೇಶ್ವರಿ ಪುಷ್ಟಿಡ್. ಅಣ್ಣ ಏನಿದೆ ನೋಡಿ ಅಲ್ಲಿ ಮೇಲೆ? ಅನ್ನಪೂರ್ಣೇಶ್ವರಿ ಪುಷ್ಟಿಡ್. ಅನ್ನಪೂರ್ಣೇಶ್ವರಿ ಪುಷ್ಟಿಡ್. ಹಾಂ ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ ನೀವು ಮಾಡಿ ಕೊಟ್ಟಿದ್ದಕ್ಕೆ. ಸೊ ಅವನೆಲ್ಲ ಬೇರೆ ಕಡೆ ಹೋದ. ನೋಡೋಣ, ನಾವು ಹೋಗೋಣ ಮುಂದೆ ಎಲ್ಲರೂ ಕೇಳೋಣ. ಫಸ್ಟ್ ಏನೋ ಖಾರ ತಿನ್ಬೇಕು ಅಂತ ಅಂದವನೆ. ಖಾರದ್ದು ಹುಡ್ಕೋಣ, ನೋಡೋಣ. ಇಲ್ಲಿ ಹುಡ್ಕ್ಬಿಟ್ಟು ಯಾರಿಗಾದ್ರು ಕೇಳಿ ತಿನ್ನೋಣ. ಖಾರದ್ದು ಏನೈತೆ? ಖಾರದ್ದು ಕಚೋರಿ ಇದೆ. ಕಚೋರಿ ಖಾರ ಅಷ್ಟು ಖಾರ ಇರಲ್ಲ. ಸ್ವೀಟ್ ಇದೆ. ತುಂಬ ಸ್ವೀಟ್ ತಿನ್ನೋ ಅಂತ ಇದೆ. ತುಂಬ ಸ್ವೀಟ್ ತಿಂತಿದ್ದೆ ನಾನು, ಬಟ್ ಖಾರ ತಿನ್ಬೇಕು ಇವಾಗ. ಸೊ ಇವನು ಹೇಳಿರೋ ಖಾರ ಬಂಗಾರಪೇಟೆ ಸೆಟ್ ಪಾನಿಪುರಿ. ಇಲ್ಲಿ ಪುರಿ ಮಸಾಲ ಪುರಿ ಪಾನಿಪುರಿ ಬಂಗಾರಪೇಟೆ ಸೆಟ್ ಸೇವ್ ಪುರಿ ದಹಿ ಪುರಿ ಬೇಲ್ಪುರಿ ನಿಪ್ಪಟ್ಟು ಪುರಿ. ಅಣ್ಣ ನಿಮ್ಮ ಅಂಗಡಿಯಲ್ಲಿ ಏನಾದರೂ ಖಾರವಾಗಿ ಸಿಗುತ್ತಾ ಅಣ್ಣ? ನಂಗೊಂದು ಪ್ಲೇಟ್ ಏನಾದರೂ ಕೊಡ್ರಿ, ಫುಲ್ ಖಾರ ಇರ್ಬೇಕಣ್ಣ. ಸೊ ಗೈಸ್, ನಾನು ಇವತ್ತು ಅಣ್ಣ ನಿಮ್ಮ ಅಂಗಡಿ ಹೆಸರಣ್ಣ? ಬಂಗಾರಪೇಟೆ ಪಾನಿಪುರಿ ಇದರಲ್ಲಿ ಇದ್ದೀನಿ, ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ. ಸೊ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಣ್ಣ ಫುಲ್ ಖಾರ ಕೊಡ್ತಾರಂತೆ. ಅವನು ಹೇಳಿದ ನನಗೆ ಖಾರ ತಿನ್ನು ಅಂತ. ಯಾವುದು ಅಂತ ಐಟಮ್ ಹೇಳಿಲ್ಲ. ಸೊ ಇದರಲ್ಲಿ ನಾನು ಅತ್ಯಂತ ಖಾರ ಹಾಕ್ಸ್ಕೊಂಡು ಫುಲ್ ಖಾರವಾಗಿ ರುಚಿಯಾಗಿ ತಿಂತೀನಿ 2 ನಿಮಿಷದಲ್ಲಿ. ನೀವು ನೋಡಿ ಎಂಜಾಯ್ ಮಾಡಿ. ಫುಲ್ ಖಾರ ಕೊಡಿ ಅಣ್ಣ. ಅವ್ನ ಚಾಲೆಂಜ್ನ ನಾನು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನಂಗೆ 15 ನಿಮಿಷ ಎಲ್ಲ ಟೈಮ್ ಬೇಡ. ನಾವು ಅವಾಗಲೇ ಹಂಗೆ ಇವಾಗ ಕೇಳ್ಬೇಕಾ ನೀವು? ನೋಡ್ರಿ, ಅಭ್ಯಾಸ ಬಿಡೈತೆ ನನಗೆ. ಬೆಂಕಿ ರುಚಿಯಾಗಿದೆ, ಕಾಗವಾಗಿದೆ. ನೀವು ಬನ್ನಿ, ಬಂಗಾರಪೇಟೆ ಚಾಟ್ಸ್ ಅಂತ ಇದೆ ವಿಜಯನಗರದಲ್ಲಿ. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಟ್ಯಾಕ್ಸು ಕೊಡೋದಲ್ಲ, ಕೊಟ್ಟರೆ ಕಷ್ಟದಾಗ ಕೊಡಬೇಕು. ಮಾಡೋಕ್ಕಾಗಿರ್ಬಾರ್ದು ಜನಕ್ಕೆ ಇದೆ, ಆದರೆ ಟ್ಯಾಕ್ಸ್ ಕೊಡಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ತುಂಬ ಖಾರವಾಗೈತೆ. ತಿನ್ನಿ ನೀವು. ಬನ್ನಿ ಇಲ್ಲಿ ಬಂಗಾರಪೇಟೆ ಚಾಟ್ಸಿಗೆ. ಇಲ್ಲಿ ತಿನ್ನಿ. ಇಲ್ಲಿದ್ದ ರುಚಿ ಬೇರೆ ಎಲ್ಲೂ ಅಂತ ಹೈ-ಫೈ ಹೋಟ್ಲ್ ಹೋದ್ರೂ ಸಿಗಲ್ಲ. ಇಲ್ಲಿ ಫುಡ್ ಸ್ಟ್ರೀಟಲ್ಲಿ ತಿಂದು ನೋಡಿ, ಅದ್ರಾಗ ರುಚಿನೇ ಬೇರೆ. ಫುಲ್ ಖಾರವಾಗಿದೆ. ತಿನ್ನಕ್ಕೆ ಬಾರಿ ಒಳಗೆ ಇಡೋಕ್ಕಾಗ್ತಿಲ್ಲ, ಅಷ್ಟು ಖಾರ ಕೊಟ್ಟಿದ್ದಾರಣ್ಣ. ಸೊ 2 ನಿಮಿಷ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಟಾಸ್ಕಿಗೆ ಹೋಗೋಣ. ಸರಿ ಬ್ರೋ ಹೇಳ್ರಪ್ಪ ಬ್ರೋ, ನನ್ಗೆ ಗೊತ್ತು ಚಂದನ್ ಹೆವಿ ಕಲಾವಿದ. ಅವನು ಆಲ್ರೆಡಿ 2 ಟಾಸ್ಕ್ ಕಂಪ್ಲೀಟ್ ಮಾಡಿರ್ತಾನೆ. ನನಗೆ ಇವಾಗ ಹುಡುಗಿರು ಕೇಳೋದೇ ಕಷ್ಟ ಇದೆ. ಬನ್ನಿ ನೋಡೋಣ, ಕೇಳೋಣ ಏನು ಮಾಡ್ತಾರೆ ಅಂತ. ಇಲ್ಲಿ ಇಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ನೋಡೋಣ ಏನಂತಾರೆ ಅಂತ. ಫುಡ್ ಸ್ಟ್ರೀಟಲ್ಲಿ ನನ್ನ ಫ್ರೆಂಡ್ ಚಾಲೆಂಜ್ ಕೊಟ್ಟಿದ್ದಾನೆ. ಏನಂದರೆ ಯಾರಾದರೂ 3 ಜನ ಹುಡುಗಿರ ಹತ್ರ ಅಥವಾ ಒಬ್ಬರು ಹುಡುಗಿರು ನನಗೆ 3 ಐಟಮ್ಸ್ ಕೊಡಿಸ್ಬೇಕಂತ. ನೀವೇನಾದರೂ ಕೊಡ್ಸೋಕ್ಕೆ ಮನಸ್ಸೇನಾದರೂ ಇದೆಯಾ? ಅಥವಾ ಟೀ ಕೊಡಿಸ್ತೀರಾ? ಹಾಂ ಸರಿ. ಏನು ಬೇಜಾರಿಲ್ಲ ತಾನೆ? ಅಲ್ಲ, ಒಬ್ಬರು ನನ್ನ ಫ್ರೆಂಡ್ ಹೇಳಿರೋದಂದರೆ ಏನಂದರೆ ಒಬ್ಬರು 3 ಐಟಮ್ ಕೊಡಿಸ್ಬೇಕಂತ. ಒಬ್ರು ಒಂದು ಕೊಡ್ತೀರಾ? ಅದು ಸ್ವಲ್ಪ ಕಷ್ಟ ಆಗುತ್ತೆ. ಒಬ್ರು 3 ಕೊಡಿಸ್ಬೇಕಂತ ಅಂದಿದ್ದಾನೆ. ನೋಡಿ, ಅಂದರೆ ಇವಾಗ ಈ ಥರನೇ ಏನಾದರೂ 3 ಐಟಮ್ಸ್ ಕೊಡ್ಸೋಕ್ಕಾಗುತ್ತಾ? ಒಬ್ಬೊಬ್ರ ಹತ್ರ ಒಂದೊಂದು ಕೊಡಿಸ್ಕೊಳ್ಳಿ. ಒಬ್ಬರ ಹತ್ರ ಒಂದೊಂದ ಐಡಿಯಾ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನೇ ಫಾಲೋ ಮಾಡ್ತೀನಿ. ಹುಡುಗಿರು ಹೇಳಿದ್ ಕೇಳೋಣ. ನೋಡಿ ಬ್ರೋ, ಇವಾಗ ಅವ್ರು ನಾನು ಕರ್ಕೊಂಡು ಹೋಗ್ತಿದ್ದಾರೆ. ಟೀ ಕೊಡ್ತಾರಂತೆ. ಟೀ ಕುಡ್ದು ನೋಡೋಣ. ನಿಮ್ಗೇನು ಇಷ್ಟ ಅದನ್ನೇ ಕೊಡ್ಸಿ. ಟೀ ಆದರೆ ಟೀ, ಕಾಫಿ ಆದರೆ ಟೀನೇ ಕೊಡಿಸ್ಬಿಡಿ ಒಂದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಥ್ಯಾಂಕ್ಸ್ ಕೊಡ್ತಿರೋದಕ್ಕೆ. ಏನಾದರೂ ಬೇಜಾರಾಗ್ತಿದೆಯಾ ಕೊಡ್ತಿದೀವಿ ಅಂತ? ಬೇಜಾರೇನಿಲ್ವಾ? ಇನ್ನೊಂದು ಹಂಗೆ ಕೊಡ್ಸ್ಬೋದಲ್ಲ?
ಏನು ಒಂದು ಚಾಕ್ಲೇಟ್ ಕೊಡ್ಸಿದ್ರು ಆಗುತ್ತೆ, ಲೇಟ್ ಆಗುತ್ತೆ ನಿಮಗೆ. ಹಾಂ ಸರಿ. ಸೊ ಗೈಸ್ ಸೆಕೆಂಡ್ ಟೆಸ್ಟ್ ಮುಗಿಸ್ ಮಾಡೋಣ ಅಂತ ಬಂದಿದ್ದೀನಿ. ಹುಡುಗಿರು ಕೇಳ್ಬೇಕಂತ ಯಾವ್ದಾರ ಒಂದು ಹುಡುಗಿರು ನೋಡ್ತೀನಿ ಯಾರು ಸಿಗ್ತಾರೆ ಅಂತ. ಸೊ ಫ್ರೀ ಆಗಂತ ಯಾರು ಇಲ್ಲ, ಎಲ್ಲರೂ ತಿಂತವ್ರೆ. ನೋಡೋಣ. ಅಲ್ಲೋಗಿ ಒಂದಷ್ಟು ಜನ ಯಾರೋ ನಡ್ಕೊಂಡ್ ಬರ್ತಾ ಇದಾರೆ ಅಲ್ಲೆಲ್ಲ. ಫ್ರೀಯಾಗಿ ಕೇಳ್ಬೇಕಂತೆ. ನನಗೂ ಗೊತ್ತಿಲ್ಲ ಹೆಂಗ್ ಕೇಳೋದಂತ. 15 ನಿಮಿಷ ಮುಗಿಸ್ತೀನಿ ನಾನು. ಇದೆಲ್ಲ ನನ್ನ ದೊಡ್ಡ ವಿಷಯ ಅಲ್ಲ. ಬರೀ ಇಂಥದೆಯಾ. ಸೊ ಗೈಸ್ ಮುಂದೆ ಹೋಗೋಣ, ಮುಂದೆ ಹೋಗಿ ನೋಡೋಣ. ಅಲ್ಲೆಲ್ಲ ಯಾರಾದ್ರೂ ಸಿಕ್ಕಿದ್ರೆ ಹುಡುಗಿರೇ ಕಮ್ಮಿ ಆಗ್ಬಿಟ್ಟಾರಪ್ಪ. ಅದೇನೋ ಗೊತ್ತಿಲ್ಲ, ನಾನು ಹೋಗೋ ಜಾಗಗಳಲ್ಲಿ ಹುಡುಗಿರೇ ಇರಲ್ಲ. ಸೊ ಯಾರು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕೇಳ್ತೀನಿ. ಈ ಕಡೆ ಅಂತ ಯಾರು ಇಲ್ಲವೇ ಇಲ್ಲ. ವಾಪಸ್ಸೇ ಹೋಗ್ಬೇಕನ್ಸುತ್ತೆ. ಯಾರಾದ್ರೂ ಸಿಕ್ಕಿದ್ರೆ ಪಕ್ಕ ಮಾಡ್ತೀನಿ ನಾನು. 15 ನಿಮಿಷ ಮಾಡ್ತೀನಿ ನೋಡ್ರಿ. ಸೊ ಗೈಸ್ ಅಲ್ಲಿಬ್ರು ಹುಡುಗಿರಿದ್ರೆ ಕೇಳೋಣ ಹೋಗಿ ಯಾರೇನಂತಾರೆ ನೋಡೋಣ. ರಿಜೆಕ್ಟ್ ಅಂತ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, 2 ನಿಮಿಷ ಫ್ರೀ ಇದ್ದೀರಾ? ನಾನು ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಸರಿ ಬಿಡಿ, ಥ್ಯಾಂಕ್ ಯು. ಅವರು ಪಾಪ ಅವರು ಗೊತ್ತಿಲ್ಲ, ಮನೇಲಿ ಹೇಳಿ ಬಂದಿರಲ್ಲ. ಸೊ ಲೈಕ್ ಅದೇ ರಿಜೆಕ್ಟ್ ಆಗುತ್ತಲ್ಲ ಮಾಮೂಲಿ, ಎಲ್ಲ ಹುಡುಗರು ಲೈಫಲ್ಲೂ ರಿಜೆಕ್ಷನ್ ಇದಿರುತ್ತೆ. ಸೊ ಮುಂದೆ ನೋಡೋಣ. ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಇಲ್ಲ, ಸೊ ಇಲ್ಲೂ ರಿಜೆಕ್ಟೇ. ನಮ್ಮ ಹುಡುಗರ ಜೀವನ ಎಲ್ಲ ಇಷ್ಟೇ, ರಿಜೆಕ್ಷನ್ ಆಗ್ತಾ ಇರುತ್ತೆ. ಮುಂದೆ ಹೋಗ್ತಾ ಇರಬೇಕು. ನಾನು ಏನ್ ತಪ್ಪು ಮಾಡಿದ್ದೀನಿ? ನೋಡೋಣ, ಮುಂದೆ ಎಲ್ಲಾದ್ರೂ ಕೇಳೋಣ. 2 ನಿಮಿಷ ಫ್ರೀ ಇದ್ದೀರಾ? ಮಾತಾಡ್ಬೇಕಿತ್ತು. ಮತ್ತೆ ರಿಜೆಕ್ಷನ್ನು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಒಂದಷ್ಟು ಜನ ಬೇಡ ಅವ್ರು ಕೊಡ್ಸಲ್ಲ. ಸೊ ಮುಂದೆ ಹೋಗೋಣ, ಕೇಳೋಣ ಯಾರಿಗಾದ್ರು. ಯಾರಾದ್ರೂ ಇವ್ರಿಗೆ ಕೇಳ್ತೀನಿ. ಇಲ್ಲೇ ಇದಾರೆ. ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲ್ ಇಂದ ಅಂತ ಬಂದಿದ್ದೀನಿ. ನನ್ನ ಹೆಸರು ಚಂದನ್ ಅಂತ. ನನ್ನ ಫ್ರೆಂಡ್ ಒಬ್ಬ ಚಾಲೆಂಜ್ ಕೊಟ್ಟಿದ್ದಾನೆ. ಈ ಫುಡ್ ಸ್ಟ್ರೀಟ್ ಅಲ್ಲಿ ಹುಡುಗಿರ ಹತ್ರ ಒಂದು ಐಟಮ್ ಏನಾದ್ರು ಫ್ರೀಯಾಗಿ ಕೊಡ್ಸ್ಕೊಂಡು ತಿನ್ಬೇಕಂತೆ. ಸೊ ಇಲ್ಲಿ ತುಂಬಾ ಕಮ್ಮಿ ಇದಾದ್ರೂ ಪರವಾಗಿಲ್ಲ, ಒಂದೇನಾದ್ರು ಕೊಡ್ಸ್ಬೋದಾ ಮ್ಯಾಮ್ ನೀವು? ಸೊ ಒಪ್ಕೊಂಡಿದ್ದಾರೆ ಮ್ಯಾಮ್. ನಿಮ್ಮ ಹೆಸರು ಮ್ಯಾಮ್? ವೇದಶ್ರೀ ಅವರು ನನಗೆ ಕೊಡ್ಸಾರಂತೆ. 15 ನಿಮಿಷ ನಾನು ಟಾಸ್ಕ್ ಮುಗಿಸ್ತೀನಿ ಅಂತ ಹೇಳಿದ್ದೆ. ಸೊ ಮುಗಿಸ್ತಾ ಇದ್ದೀನಿ. ಸೊ ನೋಡಿ, ಹುಡುಗಿರು ಕೊಡ್ಸಲ್ಲ ಅಂತ ಹೇಳ್ತಿದ್ದ ಹುಡುಗ. ಚಾಲೆಂಜ್ ಕಷ್ಟ ಅದು ಇದು ಅಂತಿದ್ದ. ಸೊ ನಾನು ಮಾಡೇ ಮಾಡ್ತೀನಿ, ನನಗೇನು ಕಷ್ಟ ಅಲ್ಲ ಇವೆಲ್ಲ. ನಾವು ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಸೇಮ್ ಡೈಲಾಗ್ ಬರ್ಕೊಂಡು ಇಟ್ಕೊಂಡಿರ್ರಿ. ಫೋನ್ ಪೇ ಮಾಡಿದ್ರು. ನಾನು ಒಬ್ಬನೇ ತಿಂದ್ರೆ ಚೆನ್ನಾಗಿರಲ್ಲ ಮ್ಯಾಮ್. ತಗೊಳ್ಳಿ, ಇಲ್ಲಿ ನಾನು ತಿನ್ನಲ್ಲ, ತಗೊಳ್ಳಿ. ನಾನು ತಿನ್ನಲ್ಲ, ತಗೊಳ್ಳಿ. ನೀವು ಒಂದು ತಿನ್ನಿ, ನಾನು ಒಂದು ತಿಂತೀನಿ, ಸಾಕು. ನನಗೆ ಒಂದು ಸಾಕು, ನೀವು ತಿನ್ನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಹಂಗೆ ಬ್ರೋಟಾಕ್ಸ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ್ಯಾಮ್. ಸೊ ಗೈಸ್, ನಾನು ಕೊಟ್ಟಿದ್ದ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ದೇನೆ. ಕೈಯಲ್ಲಿ ಬಜ್ಜಿ ಇದೆ, ಬಜ್ಜಿ ಅಂತೂ ತಿಂತೀನಿ ನಾನು. ಅವನಿಗೆ ಬಜ್ಜಿ ಜೊತೆ ಚಟ್ನಿ ಕೊಟ್ಟಿದ್ದಾರೆ. ಆ ಚಟ್ನಿ ಅವನಿಗೆ ತಿನ್ನಿಸ್ತೀನಿ, ಬಜ್ಜಿ ನಾನು ತಿಂತೀನಿ. ಸೊ ಅವನಂತೂ ಕಂಪ್ಲೀಟ್ ಮಾಡಿರಲ್ಲ ಟಾಸ್ಕ್ನ. ನೋಡೋಣ ಬನ್ನಿ, ಮುಂದೆ ಹೋಗಿ ನೋಡೋಣ. ಒಬ್ರು ಕೊಡ್ಸಿದ್ರು, ಇವಾಗ ಇನ್ನೂ ಇಬ್ಬರ ಹತ್ರ ಕೊಡ್ಸ್ಕೊಳೋಣ ಅಂತ ಟ್ರೈ ಮಾಡೋಣ. ನೋಡೋಣ ಬನ್ನಿ. ಸ್ವಲ್ಪ ಹುಡುಗಿರು ಕಡಿಮೆ ಇದ್ದಾರೆ, ಆದರೂ ಟ್ರೈ ಮಾಡೋಣ. ಬನ್ನಿ. ಸಾರಿ ಮ್ಯಾಮ್, 2 ನಿಮಿಷ ಫ್ರೀ ಇದ್ದೀರಾ? ಮಾತಾಡೋದು ತುಂಬ ಕಷ್ಟ ಇದೆ. ಅದು ಇಲ್ಲಿ ತುಂಬ ಹುಡುಗಿರು ಬೇರೆ ಕಡಿಮೆ ಇದ್ದಾರೆ. ಇದಾಗಲ್ಲ ಅನ್ಸುತ್ತೆ ಬ್ರೋ. ತುಂಬ ಕಷ್ಟ ಇದೆ ಇಲ್ಲಿ ಸೆಕೆಂಡ್ ಚಾನಲ್ ಮಾಡೋದು. ಸೊ ಒಂದು ಚಾನಲ್ ಮಾಡಿದ್ದೀನಿ, ಇನ್ನೊಂದು ಮಾಡಿರ್ತಾನೆ ಅನ್ಕೊಂತೀನಿ. ಎರಡೂ ಬನ್ನಿ ನೋಡೋಣ. ಥರ್ಡ್ ಚಾಲೆಂಜ್ ಅವ್ರನ್ನ ಮೀಟ್ ಮಾಡೋಣ. ಎಲ್ಲಿದೆ? ಸೊ ಬನ್ನಿ, ನಮ್ಮ ಹುಡುಗ ಅಲ್ಲಿದ್ದಾನೆ. ನಾನೇ ಬರ್ತೀನಿ. ಕಂಪ್ಲೀಟ್ ಮಾಡಿರಲ್ಲ ಇದ್ದಾರೆ, ನೋಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ 2 ಮಾಡಿರ್ತಾರೆ. ನಾನೇ ಬರ್ತೀನಿ. ನೀನ್ ಹೆಂಗಿದ್ರು ಕಂಪ್ಲೀಟ್ ಮಾಡಿರಲ್ಲ ಅಂತ ನನಗೆ ಗೊತ್ತು. ಕಂಪ್ಲೀಟ್ ಮಾಡಿದ ಗುರು, ಆಗಲ್ಲ ಗುರು ಒಂದು ಮಾಡಕ್ಕೆ. ಬಟ್ ನಾನು ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. 2 ಮಾಡಿದೆ. ನೆಕ್ಸ್ಟ್ ಸೊ ಇಲ್ಲಿ ಗೆದ್ದಿರೋದು ನಾನು 2. ಆಯ್ತಾ? ಲೆಕ್ಕದ ಪ್ರಕಾರ ಎಲ್ಲ ಹುಡುಗಿ ಹತ್ರ ನಾನು ಕೊಡ್ಸ್ಕೊಂಡಿದ್ದೀನಿ, ಅವನು ಕೊಡ್ಸ್ಕೊಂಡಿದ್ದಾನೆ. ಮತ್ತೆ ಕೆಲಸ ಮಾಡ್ಬಿಟ್ಟು ನಾನು ತಿಂದಿದ್ದೀನಿ, ಅವನು ತಿಂದಿದ್ದಾನೆ. ಬಟ್ ಅಕಾರ್ಡಿಂಗ್ ಟು ಮೀ, ನಾನು ಕೊಟ್ಟಿದ್ರು ಏನು ಇದು ಚಾಲೆಂಜ್ ಅಂತ ಅಂದ್ರೆ, ಒಂದು ಹುಡುಗಿ ಹತ್ರ 3 ಐಟಮ್ ಕೊಡ್ಸ್ಕೊಂಡು ತಿನ್ನು, ಅದು ಬೇರೆ ಬೇರೆ ಅಂಗಡಿಲಿ ಅಂತಂದಿದೆ. ಅಣ್ಣ ಕೊಡ್ಸಿರೋ ಚಾನ್ಸೇ ಇಲ್ಲ. ನನಗೆ ಗೊತ್ತಿರೋ ಹುಡುಗಿರು ಕಡಿಮೆ ಇದ್ದಾರೆ, ಮತ್ತೆ ಮಾತಾಡೋಕ್ಕೂ ಸ್ವಲ್ಪ. ನನ್ನ ರಿಜೆಕ್ಷನ್ ವಿಡಿಯೋಸ್ ಇದೆ, ನಂದು ರಿಜೆಕ್ಷನ್ ವಿಡಿಯೋಸ್ ಇದೆ. ಹಂಗನ್ಬಿಟ್ಟು ನಾನು ಹೋಗಿ ಕೇಳಿ ನಾವು ಅಭ್ಯಾಸ ಇದೆ. ಸೊ ಹೋಗಿ ಕೇಳ್ಕೊಂಡು ನಾವು ಮಾಡಿಸ್ಕೊಂತೀನಿ. ಸೊ 4 ಗಂಟೆಲಂತೂ ನಾನು ಮುಗಿಸಿದ್ದೀನಿ, ಇವನಂತೂ ಮುಗಿಸಿಲ್ಲ. ಸೊ ಇವ್ನು ನನಗೆ ಫಸ್ಟ್ ಥರ್ಡ್ ಚಾಲೆಂಜ್ ಮಾಡೋಣ. ನಾನು ಗೆದ್ರೆ ಅಣ್ಣ ಫುಲ್ ಬಿರಿಯಾನಿ ಹಾಕ್ಸ್ತಾನೆ ನನಗೆ. ಬಿರಿಯಾನಿ ಚಾಲೆಂಜ್ ಮಾಡೋಣ. ಬನ್ನಿ. ಪಾನಿಪುರಿ ಬಂತು, ನಿಂತೀನಿ. ನಾನೇ ಫಸ್ಟ್ ಇರೋದು, ಬರ್ದಿಟ್ಕೊಳ್ರಿ. ಚಾಲೆಂಜ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 3 ಚಾಲೆಂಜ್ ಅಲ್ಲಿ ನಾನು ಗೆದ್ರೆ ಇಬ್ರದ್ದು ಈಕ್ವಲ್ ಆಗುತ್ತೆ. ಇಲ್ಲ, ನಾನೇ ಗೆದ್ರದ್ದು ಈಕ್ವಲ್ ಆಗುತ್ತೆ. ಸೊ ನೋಡೋಣ. 3, 2, 1 ಸ್ಟಾರ್ಟ್.
ಫಸ್ಟ್ ಮುಗಿರೋದು ನನಗೆ ಗೊತ್ತು, ಯಾಕಂದರೆ ನಾವು ದಿನ ತಿಂತೀವಿ ಪಾನಿಪುರಿ ಮಸಾಲೆ ಪುರಿನ. ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಸೊ ಅಣ್ಣ ಕೊಡಿಸ್ತಾರೆ, ಇವಾಗ ಸೋತಿದ್ದಾರೆ, ನಾನು ಏನು ಕೇಳ್ತೀನಿ ಒಂದು ಕೊಡಿಸ್ತಾರೆ ಕರ್ಕೊಂಡೋಗಿ. ನಾನು ಎಷ್ಟು ಬೇಕಾದ್ರೂ ತಿನ್ಬೋದು. ಇವತ್ತು ನೋಡ್ರಿ ಒಂದು ದುಡ್ಡೆಲ್ಲ ಖಾಲಿ ಮಾಡ್ತೀನಿ, ಬನ್ನಿ ನನ್ನ ಜೊತೆ. ಚಾಲೆಂಜ್ ಅವರೇ ಗೆದ್ದಿದ್ದಾರೆ, ನನ್ನ ಕೈಲಿ ಆಗಲಿಲ್ಲ ಅದು ಮಾಡೋಕ್ಕೆ 2 ಚಾಲೆಂಜು. ಸೊ ಅವರೇ ಗೆದ್ದಿದ್ದಾರೆ, ಅವ್ರಿಗೆ ಏನು ಬೇಕು ಕೇಳಿ ಕೊಡ್ಸೋಣ. ಏನು ಬೇಕು ಬ್ರೋ ನಿಮಗೆ? ಸೊ ನನಗೆ ವಾಟರ್ ಮಿಲನ್ ಜ್ಯೂಸ್ ಕೊಡಿಸು. ಒಂದು ವಾಟರ್ ಮೆಲನ್ ಜ್ಯೂಸು ಸಾಕು ನನಗೆ. ಒಂದು ವಾಟರ್ ಮೆಲನ್ ಜ್ಯೂಸ್ ಅಷ್ಟೇ ಸಾಕು. ನನಗೆ ಜಾಸ್ತಿ ಕೊಡ್ಸ್ಕೊಂಡ ಅಭ್ಯಾಸ ಇಲ್ಲ ಬೇರೆಯವ್ರ ಹತ್ರ. ಸೊ ಅದಕ್ಕೆ ಅಣ್ಣ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಹುಡುಗಿರ ಹತ್ರ ಎಲ್ಲ ಕೇಳಿ. ನೋಡೋಣ, ಸಾಕು ನನಗೆ ವಾಟರ್ ಮಿಲನ್ ಜ್ಯೂಸ್ ಸಾಕು. ಸೊ ವಾಟರ್ ಮಿಲನ್ ಜ್ಯೂಸ್ ಕುಡಿತಾರೆ, ಕುಡ್ಕೊಂಡು ಗೆದ್ದಿದ್ದು ನಾನೇ, ನನಗೆ ಕೊಡಿಸ್ಬೇಕಾಯ್ತು. ಅವನು ಕುಡಿತಾವನೆ, ಇರಲಿ ಪರವಾಗಿಲ್ಲ ಕುಡಿಲಿ. ಯಾಕಂದರೆ ನಮ್ಮ ಎಲ್ಲ ಜನತೆ, ನಾವೇನು ಸಾರ್ವಜನಿಕರಿದ್ದೀವಿ ಎಲ್ಲ ಸಮಾನವಾಗಿ ಇರಬೇಕಂತ ನಾನು ಭಾವಿಸ್ತೀನಿ. ಏನಿಲ್ಲ, ಬರೀ ಡೌ ಮಾಡ್ತಿದ್ದಾನೆ. ಅದು ಪಾನಿಪುರಿ ಚಾಲೆಂಜ್ ಗೆದ್ದಿದ್ರೆ ಇಬ್ರದ್ದು ಈಕ್ವಲ್ ಆಗಿರೋದು. ಅವಾಗ ಇನ್ನ ಟೈ ಬ್ರೇಕರ್ ಆಗ್ಬೇಕಿತ್ತು, ಆದ್ರೆ ಆಗಿಲ್ಲ. ನೋಡೋಣ ಅದು ಹೆಂಗೆ ಅನಿಸ್ತು ಬ್ರೋ ಟಾಸ್ಕ್ ನಿನಗೆ? ಈಸಿ ಚಾಲೆಂಜ್ ಟಾಸ್ಕು ಇಬ್ರು ಸೇಮ್ ಇತ್ತು, ಆದ್ರೆ ನೀನು ಸ್ವಲ್ಪ ಕಷ್ಟ ಕೊಟ್ಟಿದ್ದೆ. ನಾನು ತಲೆ ಓಡಿಸ್ಬೇಕಿತ್ತು, ತಲೆ ಓಡಿಸಿಲ್ಲ. ನಾನು ಬಕ್ರಾ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನೇ, ಏನು ಮಾಡೋಕ್ಕಾಗಲ್ಲ. ಆಗಿದ್ದೀನಿ ಬಕ್ರಾ ಆ ವಿಡಿಯೋದಲ್ಲಿ. ನೆಕ್ಸ್ಟ್ ಟೈಮ್ ಚಾಲೆಂಜ್ ಕೊಡ್ಬೇಕಾದ್ರೆ ತುಂಬಾ ಥಿಂಕ್ ಮಾಡು. ನಂತರ ಸರಿ ಅಣ್ಣ, ಚಾಲೆಂಜಸ್ ಕೊಡ್ಕೊಡು. ಸರಿ ಬ್ರೋ, ನಾನು ಈಸಿಯಾಗಿ ಮಾಡಬೇಕು. ಇವಾಗ ಇದೊಂದಾಯ್ತು, ಇನ್ನೇನ್ ಬೇಕು ಅಂತ ಹೇಳು, ಕೊಡ್ಕೊಂಡು ಸದ್ಯಕ್ಕೆ ಸಾಕು. ಸೊ ಬಕಾಸುರ ಇನ್ನ ತಿಂತಾ ಇದ್ದಾನೆ, ಹೋಗಲಿ ಇನ್ನ ಸ್ವಲ್ಪ ಬೇಕು ಅಂತ. ಸೊ ನನಗೆ ಸಾಕು ಇವತ್ತಿಗೆ. ಮತ್ತೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಅನ್ಲೆಸ್ ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಅಷ್ಟೇ.